ನಮಸ್ಕಾರ ಸೋನಿನ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ. ಮೊದಲಿಗೆ ಮುಖ್ಯಾಂಶಗಳು. ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಕುರಿತು ಕಾರ್ಯಾಗಾರ. ಎಲ್ಲರಿಗೂ ಮೀರಿದ ಗುಣಮಟ್ಟದ ಜ್ಞಾನ ತಿಳುವಳಿಕೆ ಪಡೆಯುವ ಪ್ರಯತ್ನದ ಪ್ರಕ್ರಿಯೆ. ಡಾಕ್ಟರ್ ಅಶ್ವಥ್ ನಾರಾಯಣ್. ಜನ ಔಷಧಿ ಕೇಂದ್ರಗಳು ವ್ಯಾಪಾರ ಕೇಂದ್ರವಾಗದೆ ಸೇವಾ ಉದ್ದೇಶ ಹೊಂದಿರಲಿ. ಭಗವಂತ ಖೂಬಾ. ಬೀದರ್ನ ಕರ್ನಾಟಕ ಕಲಾ ವಾಣಿಜ್ಯ ವಿಜ್ಞಾನ ಮಹಾವಿದ್ಯಾಲಯದ ಸುವರ್ಣ ಮಹೋತ್ಸವ ನಿಮಿತ್ತ ನೂತನ ಕಟ್ಟಡಗಳ ಉದ್ಘಾಟನಾ ಸಮಾರಂಭ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಹೆಚ್ಚುವರಿ ತರಬೇತಿ ಕಟ್ಟಡ, ಗ್ರಂಥಾಲಯ, ಪ್ರಯೋಗಾಲಯ ಕಟ್ಟಡ ಲೋಕಾರ್ಪಣೆ. ಕೋವಿಡ್-19ನಿಂದ ತೀವ್ರ ಸಂಕಷ್ಟದಲ್ಲಿರುವ ನೂರಾರು ಕೂಲಿ ಕಾರ್ಮಿಕರಿಗೆ ಬೀದರ್ ನಗರಸಭೆ ಸದಸ್ಯ ರಾಜಾರಾಮ್ ಚಿಟ್ಟ ನೇತೃತ್ವದಲ್ಲಿ ಆಹಾರ ಧಾನ್ಯ ಕಿಟ್ ವಿತರಣೆ. ಅಷ್ಟೂರು ಗ್ರಾಮದ ನವರಾತ್ರಿ ಕಾರ್ಯಕ್ರಮದಲ್ಲಿ ಭಾಗಿಯಾದ ಬೀದರ್ ದಕ್ಷಿಣ ಶಾಸಕ ಬಂಡಪ್ಪ ಕಾಶಂಪೂರ್. ಸುದ್ದಿಯ ವಿವರಗಳು. ಬೀದರ್ನ ಗುರುನಾನಕ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಅಕ್ಟೋಬರ್ 10ರಂದು ನಡೆದ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಉನ್ನತ ಶಿಕ್ಷಣ, ಕೌಶಲ ಅಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ, ವಿದ್ಯುನ್ಮಾನ, ಐಟಿ ಮತ್ತು ಬಿಟಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಡಾಕ್ಟರ್ ಸಿ.ಎಚ್. ಅಶ್ವಥ್ ನಾರಾಯಣ್ ಅವರು ಶಿಕ್ಷಣವನ್ನು ಉತ್ತಮಗೊಳಿಸುವ, ಸಮಾಜದಲ್ಲಿ ಸುಧಾರಣೆ ತರುವ ಮತ್ತು ಯುವಕರಿಗೆ ಉತ್ತಮ ಭವಿಷ್ಯ ಕೊಡಲು ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಜಾರಿ ಮಾಡಲಾಗುತ್ತದೆ ಎಂದು ಹೇಳಿದರು. ಬೀದರ್ನ ಗುರುನಾನಕ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಅಕ್ಟೋಬರ್ 10ರಂದು ನಡೆದ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಉನ್ನತ ಶಿಕ್ಷಣ, ಕೌಶಲ ಅಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ, ವಿದ್ಯುನ್ಮಾನ್, ಐಟಿ ಮತ್ತು ಬಿಟಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಡಾಕ್ಟರ್ ಅಶ್ವಥ್ ನಾರಾಯಣ್ ಸಿಎನ್ ಅವರು 34 ವರ್ಷದ ನಂತರ 3ನೇ ರಾಷ್ಟ್ರೀಯ ಶಿಕ್ಷಣ ನೀತಿ ಈ ಮೂಲಕ ಜಾರಿಯಾಗುತ್ತದೆ. ಎಲ್ಲರೊಂದಿಗೆ ಸಮಾಲೋಚಿಸಿ ಜಾರಿ ಮಾಡಿದ ಶಿಕ್ಷಣ ನೀತಿ ಇದಾಗಿದೆ. 15 ವರ್ಷದೊಳಗೆ ಸಾಧಿಸುವ ಗುರಿ ಇದಾಗಿದೆ. ಇದು ಹಂತ ಹಂತವಾಗಿ ಜಾರಿ ಆಗುವ ಪ್ರಕ್ರಿಯೆಯಾಗಿದೆ ಎಂದರು. ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿಯು ಎಲ್ಲರೂ ಸೇರಿ ಇಡೀ ಸಮುದಾಯ ಬಲವಾಗಿ ನಂಬುವಂತಹ ಪ್ರಯತ್ನವಾಗಿದೆ. ಅಡೆತಡೆ ಇಲ್ಲದೆ ಶಿಕ್ಷಣ ಸಂಸ್ಥೆಗಳು ನಡೆದುಕೊಂಡು ಹೋಗಲು ಸಹಕಾರ ಕೊಡುವ ಪ್ರಯತ್ನವಾಗಿದೆ. ಒಬ್ಬ ವಿದ್ಯಾರ್ಥಿಯು ತನ್ನ ಆಸಕ್ತಿ ಮತ್ತು ಸಾಮರ್ಥ್ಯದ ಕ್ಷೇತ್ರದಲ್ಲಿ ಹೇಗೆ ಮುಂದುವರಿಯಬೇಕು ಎಂದು ಸಹಕಾರ ನೀಡುವ ಪ್ರಯತ್ನ, ಗುಣಮಟ್ಟ ಹೆಚ್ಚಿಸಲು ಬೇಕಾಗುವ ಎಲ್ಲ ಸ್ವಾತಂತ್ರ್ಯ ನೀಡುವ ಪ್ರಯತ್ನ ಇದಾಗಿದೆ ಎಂದರು. ನಮ್ಮ ದೇಶಕ್ಕೆ ನಮ್ಮ ಜನಸಂಖ್ಯೆ ಆಸ್ತಿಯಾಗಿದೆ. ಇಲ್ಲಿನ ನೂರಾರು ಕೋಟಿ ಜನರು ಎಲ್ಲರೂ ಗುಣಮಟ್ಟದ ಜೀವನ ನಡೆಸಲು, ಬದುಕು ಸಾರ್ಥಕತೆಯನ್ನು ಪಡೆಯಲು ಜ್ಞಾನವೇ ಮುಖ್ಯವಾಗಿದೆ. ಹೀಗಾಗಿ ವ್ಯಕ್ತಿಗಳಲ್ಲಿ ಹೊಸ ಜ್ಞಾನ ಮತ್ತು ತಿಳುವಳಿಕೆಯನ್ನು ಮೂಡಿಸುವ ಪ್ರಯತ್ನದ ಭಾಗವಾಗಿ ಸಮಾಜದಲ್ಲಿ ಸದೃಢತೆಯನ್ನು ತರುವ ದಾರಿಯಲ್ಲಿ ಯೋಚಿಸಿ ಹೊಸ ಶಿಕ್ಷಣ ನೀತಿ ಜಾರಿ ಪ್ರಕ್ರಿಯೆ ಆರಂಭಿಸಲಾಗಿದೆ. ಇಡೀ ವಿಶ್ವದ ಜೊತೆಗೆ ನಾವೀಗ ಸ್ಪರ್ಧೆ ಮಾಡಬೇಕಿದೆ. ಎಲ್ಲರಿಗೂ ಮೀರಿದ ಶಿಕ್ಷಣದ ಕಲಿಕೆಯ ಗುಣಮಟ್ಟದ ತಿಳುವಳಿಕೆಯನ್ನು ಪಡೆದುಕೊಳ್ಳಲು ಶಿಕ್ಷಣ ಸಂಸ್ಥೆಗಳು ನಿಯಂತ್ರಣದಿಂದ ಹೊರಬರಲು, ಪ್ರತಿಭೆಯನ್ನು ಅನಾವರಣಗೊಳಿಸಲು ಈ ಪ್ರಯತ್ನ ಮಾಡಲಾಗುತ್ತದೆ ಎಂದರು. ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯು ಬರೀ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಅನುಕೂಲವಾಗದೆ ಅಲ್ಪಸಂಖ್ಯಾತರಿಗೆ ವಿರೋಧವಾಗಿದೆ ಎನ್ನುವ ಅಪಾದನೆಯನ್ನು ಯಾರು ಕೂಡ ನಂಬಬಾರದು ಎಂದು ಇದೇ ವೇಳೆ ಸಚಿವರು ಸ್ಪಷ್ಟಪಡಿಸಿದರು. ಹೊಸ ಶಿಕ್ಷಣ ನೀತಿ ಜಾರಿಯು ಕೇವಲ ಒಂದು ಜಾತಿ, ಧರ್ಮಕ್ಕೆ ಸೀಮಿತವಾಗಿಲ್ಲ. ಭಾರತೀಯತೆಯನ್ನು ಮುಖ್ಯವಾಗಿಟ್ಟುಕೊಂಡು ಭಾರತವೇ ಜ್ಞಾನದ ಕೇಂದ್ರವನ್ನಾಗಿಸಲು, ಭಾರತ ಇಡೀ ವಿಶ್ವಕ್ಕೆ ಗುರುವಾಗಬೇಕು ಎಂದು ಆಲೋಚಿಸಿ ಮಾಡುತ್ತಿರುವ ಪ್ರಯತ್ನವಾಗಿದೆ. ಹೀಗಾಗಿ ಅಪಪ್ರಚಾರಗಳಿಗೆ ಕಿವಿಗೊಡಬಾರದು ಎಂದರು. ಕಾರ್ಯಕ್ರಮದಲ್ಲಿ ಸಂವಾದಕ್ಕೂ ಅವಕಾಶ ಕಲ್ಪಿಸಲಾಯಿತು. ಏನು ಮಾಡಿದರೆ ಎಲ್ಲರಿಗೂ ಸಲ್ಲುವಂತಾಗುತ್ತದೆ ಎಂದು ಯೋಚಿಸಿ ಈ ಸಾಹಸಕ್ಕೆ ಕೈ ಹಾಕಲಾಗಿದೆ. ಇದಕ್ಕೆ ಜನರ ಸಹಕಾರ ಬೇಕು ಎಂದು ಸಚಿವರಾದ ಅಶ್ವಥ್ ನಾರಾಯಣ್ ಅವರು ಪ್ರಶ್ನೆಯೊಂದಕ್ಕೆ ಪ್ರತಿಕ್ರಿಯಿಸಿದರು. ನೇಮಕಾತಿಗೆ, ಮೌಲ್ಯಮಾಪನಕ್ಕೆ, ಉದ್ಯೋಗಾವಕಾಶಕ್ಕೆ ಸಾಕಷ್ಟು ಅನುಕೂಲತೆ ಕಲ್ಪಿಸಲು ಮತ್ತು ಶಿಕ್ಷಣದಲ್ಲಿ ತಂತ್ರಜ್ಞಾನದ ಬಳಕೆಯಂತಹ ಹೊಸ ಪ್ರಯೋಗದ ಅವಕಾಶಗಳನ್ನು ಈ ಹೊಸ ಶಿಕ್ಷಣ ನೀತಿಯಲ್ಲಿ ಅಳವಡಿಸಲಾಗಿದೆ ಎಂದರು. ಹಿಂದಿನ ಮುಖ್ಯಮಂತ್ರಿಗಳಾದ ಬಿ.ಎಸ್. ಯಡಿಯೂರಪ್ಪ ಮತ್ತು ಈಗಿನ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು ಕೂಡ ಈ ಹೊಸ ಶಿಕ್ಷಣ ನೀತಿ ಜಾರಿಗೆ ಪ್ರಯತ್ನಿಸುತ್ತಿದ್ದಾರೆ. ಈ ಮೂಲಕ ಕಲಿಕೆಯಲ್ಲಿ ದೊಡ್ಡ ಮಟ್ಟದ ಸುಧಾರಣೆ ತರಲಾಗುತ್ತದೆ ಎಂದರು. ಇದೇ ವೇಳೆ ನವೀಕರಿಸಬಹುದಾದ ಇಂಧನ ಮೂಲ ಹಾಗೂ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಕೇಂದ್ರ ಸಚಿವರಾದ ಭಗವಂತ ಖೂಬಾ ಅವರು ಮಾತನಾಡಿ, ದೇಶದ ಮೂಲೆಗಳಿಂದ ಸಲಹೆ ಪಡೆದು ಹೊಸ ಶಿಕ್ಷಣ ನೀತಿ ಜಾರಿಗೊಳಿಸಲಾಗುತ್ತದೆ ಎಂದು ತಿಳಿಸಿದರು. ಪಶುಸಂಗೋಪನೆ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಭು ಚವ್ಹಾಣ್ ಅವರು ಮಾತನಾಡಿ, ಶಿಕ್ಷಣದಿಂದ ಮಾತ್ರವೇ ಸಮಾಜ ಸುಧಾರಣೆ ಸಾಧ್ಯವಿದೆ. ಈ ನಿಟ್ಟಿನಲ್ಲಿ ಹೊಸ ಶಿಕ್ಷಣ ನೀತಿ ಜಾರಿಯು ಅತ್ಯಂತ ಮಹತ್ವದ ಕಾರ್ಯಕ್ರಮಗಳಲ್ಲೊಂದಾಗಿದೆ ಎಂದರು. ವಿಧಾನ ಪರಿಷತ್ ಸದಸ್ಯರಾದ ಶಶೀಲ್ ಜಿ ನಮೋಶಿ ಅವರು ಮಾತನಾಡಿ,
ಮಾತನಾಡುತ್ತಾ ರಾಷ್ಟ್ರೀಯ ಹೊಸ ಶಿಕ್ಷಣ ನೀತಿ ಜಾರಿಯಿಂದ ದೇಶದ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಯಾಗಲಿದೆ. ಮೇಕಲ್ ಶಿಕ್ಷಣ ನೀತಿಯ ದೇಶದಲ್ಲಿ ಮುಂದುವರೆದಿತ್ತು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಹೊಸ ಶಿಕ್ಷಣ ನೀತಿ ಜಾರಿಗೆ ತಂದಿದ್ದಾರೆ ಎಂದರು. ಈ ಸಮಾರಂಭದಲ್ಲಿ ಶಾಸಕರಾದ ರಾಹಿಂ ಖಾನ್ ಶರಣು ಸಲಗಾರ್, ವಿಧಾನ ಪರಿಷತ್ ಸದಸ್ಯರಾದ ಶಶಿಲ್ ಜಿ ನಮೋಶಿ, ಬೀದರ್ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಬಾಬು ಅಲಿ, ಕರ್ನಾಟಕ ರಾಜ್ಯ ಹಜ್ ಸಮಿತಿ ಅಧ್ಯಕ್ಷರಾದ ರಫೋದ್ದೀನ್ ಕಚೇರಿವಾಲೆ, ಕಲಬುರ್ಗಿ ವಿವಿ ಕುಲಪತಿ ಪ್ರೊಫೆಸರ್ ದಯಾನಂದ್ ಹಗಸರ್, ಗುರುನಾನಕ್ ಡಾಕ್ಟರ್ ಎಸ್ ಬಲ್ಬಾರ್ ಸಿಂಗ್, ಉಪಾಧ್ಯಕ್ಷರಾದ ರೇಷ್ಮಾ ಕೌರ್ ಹಾಗೂ ಇತರರು ಇದ್ದರು. ಅವರಿಗೂ ಸಹಿತ ನಾನು ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ ಸಹಿತ ಈ ಕಾರ್ಯಕ್ರಮದ ಅತಿಥಿ ಸ್ಥಾನವನ್ನು ವಹಿಸಬೇಕಂತ ಕೇಳ್ತಾ ಇದ್ದೀನಿ. ಯುವ ನಾಯಕರು ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಸಂಪೂರ್ಣ ಇಂಬು ಕೊಟ್ಟು ಯಶಸ್ಸಿನತ್ತ ತಗೊಂಡು ಹೋಗ್ತಾ ಇರುವಂತ ನಮಗೆ ನಿರಂತರ ಒಂದು ವಾರದಿಂದ ಅದೇ ರೀತಿ ಯಾವ ರೀತಿ ಒಂದ್ ಕಡೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಆಶಯದಲ್ಲಿ, ಇನ್ನೊಂದು ಕಡೆ ನಮ್ಮ ಕಲಬುರಗಿ ನಮ್ಮ ಜಂಟಿ ನಿರ್ದೇಶಕರು ಚಪ್ಪಾಳೆ ತಟ್ಟೋ ಮುಖಾಂತರ ಮೇಡಮ್ ಸಾಮ್ಯ ಮೇಡಮ್ ಸರಿ ಕಡೆ ತುಂಬಾ ಸಂತೋಷ. ಮೇಡಮ್ ದೀಪ ಬೆಳೆಸುವ ಮುಖಾಂತರ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿ ಕಾರ್ಯಕ್ರಮಕ್ಕೆ ಚಾಲಿದ್ದಾರೆ ಸನ್ಮಾನ್ಯ ಶ್ರೀ ಶಶಿಲ್ ಜಿ ನಮೋಶಿ ಸರ್. ಶಾರ್ಟ್ ಮಾಡಿ ಸ್ವಾಗತ. ಗುರುನಾನಕ್ ಪ್ರಥಮ ದರ್ಜೆ ಕಾಲೇಜ್ ಹಾಗೂ ಗುರುನಾನಕ್ ದೇವ್ ಇಂಜಿನಿಯರಿಂಗ್ ಕಾಲೇಜ್ ಬೀದರ್ ಇವರೆಲ್ಲರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಂತ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ತಂತ್ರಜ್ಞಾನ ಇಲಾಖೆಯ ಸಚಿವರಾದಂತಹ ನಮ್ಮೆಲ್ಲರ ಆತ್ಮೀಯರಾದಂತಹ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತಗಳಾದಂತಹ ಪ್ರಭು ಚೌಹಾಣ್ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ನೂತನವಾಗಿ ಬಸವ ಕಲ್ಯಾಣಿನ ಶರಣು ಸಲ್ಗಾರ್ ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸನ್ಮಾನ್ಯ ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಸಾಕಷ್ಟು ಆಸಕ್ತಿಯನ್ನು ವಹಿಸಿ ಈ ಎಲ್ಲ ಸಿದ್ಧತೆಗಳನ್ನು ಮಾಡಿದ್ದಾರೆ. ಅವ್ರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಸಂಸ್ಥೆಯ ಅಧ್ಯಕ್ಷರು ನಮ್ಮೆಲ್ಲರ ಆತ್ಮೀಯರು ಸನ್ಮಾನ್ಯ ಬಲ್ಬೀರ್ ಸಿಂಗ್ ಜಿ ದಂಪತಿಗಳು ಪುಸ್ತಕಗಳನ್ನ ಕೊಡೋ ಮುಖಾಂತರ, ಯಾಕಂದ್ರೆ ಶಾಲು ಹಾರ ತುರಾಯಿಗಳೆಲ್ಲ ಸರ್ ಥೋड़ा ಸರ್ ದಿಯಾ ಹೈ ಸರ್ ದಿಯಾ ಹೈ ಅಣ್ಣ ಅದು ದೀಪ ಅದ ನೋಡ್ರಿ. ಶಿಕ್ಷಣ ನೀತಿ 2020 ಕುರಿತು ಕಾರ್ಯಾಗಾರದ ಹೃದಯಪೂರ್ವಕವಾಗಿ ನನ್ನ ನಮಸ್ಕಾರಗಳನ್ನು ಮತ್ತು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಬೀದರಿನ ಶಾಸಕರಾಗಿರುವಂಥ ರಾಹಿಂ ಖಾನ್ ಅವರೇ ಮತ್ತು ಇದರ ಜೊತೆಯಲ್ಲೇ ಸರ್ಕಾರದಲ್ಲೂ ಇವತ್ತೇನು ನಿಮಗೆಲ್ಲ ಸ್ವಾತಂತ್ರ್ಯವನ್ನು ಕೊಟ್ಟು ಜವಾಬ್ದಾರಿಯನ್ನು ಹಸ್ತಾಂತರ ಮಾಡ್ತಿರುವಂಥದ್ದಿದೆ. ಅದಕ್ಕೆ ಪೂರಕವಾಗಿಯೂ ನಾವು ಸಹ ಕಳೆದ 2 ವರ್ಷ ಕಾಲದಿಂದಲೂ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರ ಒಂದು ನಾಯಕತ್ವದಲ್ಲಿ, ಹಾಗೆ ಈಗ ಬಸವರಾಜ ಬೊಮ್ಮಾಯಿಯವರ ಒಂದು ನಾಯಕತ್ವದಲ್ಲಿ ಭಾಳ ಸ್ಪಷ್ಟವಾಗಿ ನಿಲುವು ತೊಗೊಂಡಿದ್ದೀವಿ. ನಮ್ಮ ಮುಖ್ಯಮಂತ್ರಿಗಳು ನಿಲುವು ತೊಗೊಂಡಿಲ್ಲದೆ ನಾವು ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಅವ್ರು ಭಾಳ ಸ್ಪಷ್ಟವಾಗಿ ನಿಲುವನ್ನು ತಗೊಂಡು ನಾವು ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಡಬೇಕು. ಏನೇ ನ್ಯೂನ್ಯತೆಗಳಿದ್ರು ಈಗಾಗಲೇ ನಮ್ಮ ಸುಶೀಲ್ ನಮೋಶಿ ಅವರು ಹೇಳಿದಾಗೆ ಇವತ್ತು ನೇಮಕಾತಿನಲ್ಲಿ ಏನೆಲ್ಲ ವೇಕೆನ್ಸಿಗಳಿದ್ದಾವೆ, ನೇಮಕಾತಿಗಳಲ್ಲಿರುವಂಥ ವೇಕೆನ್ಸಿಗಳನ್ನೆಲ್ಲ ಬರ್ಸೋವಂಥದ್ದು ನಾವು ಮಾಡೋಂಥದ್ದಾಗುತ್ತೆ.
ಈಗಾಗಲೇ ನಮ್ಮ ಸರ್ಕಾರದಲ್ಲಿ 6,500 ಪೋಸ್ಟ್ ಇರೋದ್ರಲ್ಲಿ ಈಗೇನು 1,200 ಪೋಸ್ಟು 1,250 ಪೋಸ್ಟಿಗೆ ಈಗ ಕಾಲ್ ಫಾರ್ ಮಾಡಿರುವಂಥದ್ದಿದೆ, ತಮಗೆಲ್ಲ ಗೊತ್ತಿದೆ. ಇನ್ನು ಉಳ್ಕೊಳ್ಳೋವಂಥದ್ದು ನಮಗೆ ಈಗ ಸ್ಯಾಂಕ್ಷನ್ ಪೋಸ್ಟಲ್ಲಿ ಒಂದು 500 ಪೋಸ್ಟ್ ಉಳ್ಕೊಳ್ಳೋವಂಥದ್ದಿದೆ. ಯೂನಿವರ್ಸಿಟಿಗಳಲ್ಲಿ 3,000 ಪೋಸ್ಟ್ ಇದೆ. ಎಲ್ಲ ಯೂನಿವರ್ಸಿಟಿಗಳಲ್ಲೂ ನೇಮಕ ಮಾಡೋದ್ರಲ್ಲಿ ವೇಕೆನ್ಸಿಗಳು ಇರುವಂಥದ್ದಿದೆ. ಒಟ್ಟಾರೆ ಇಲ್ಲೆಲ್ಲ ಸುಧಾರಣೆಗಳನ್ನ ತಂದು ನೇಮಕಾತಿಯಲ್ಲಿ ಆದ್ಯತೆ ಕೊಡುವಂಥದ್ದಾಗುತ್ತೆ. ಮಾಡಿ ಇನ್ನೂ ಪರಿಪೂರ್ಣವಾಗಿ ಸಂಪೂರ್ಣವಾಗಿ ಮಾಡಿರುವಂಥದ್ದಿಲ್ಲ. ಆದರೆ ಈ ದಿಕ್ಕಿನಲ್ಲಿ ಇವತ್ತು ಸರ್ಕಾರದಲ್ಲಿ ನಿರ್ಧಾರವನ್ನು ತಗೊಂಡು ಕಾಂಪ್ರಿಹೆನ್ಸಿವ್ ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಇಂಟರ್ನೆಟ್ ಎನೇಬಲ್ಡ್ ಸ್ಮಾರ್ಟ್ ಕ್ಲಾಸ್ ರೂಮ್ಸ್ ಮತ್ತು ಸರ್ಕಾರಿ ಸಂಸ್ಥೆಗಳಲ್ಲಿ ಓದ್ತಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೂ ನಾವು ಡಿವೈಸ್ ಕೊಡ್ತಾ ಇರುವಂಥದ್ದಿದೆ. ಡಿವೈಸ್ಗಳನ್ನ ಕೊಟ್ಟು ಟ್ಯಾಬ್ಸ್, ಲ್ಯಾಪ್ಟಾಪ್ ಮೊದಲು ಕೊಟ್ಟಿದ್ದೀವಿ, ಕಳೆದ ವರ್ಷ ಟ್ಯಾಬ್ಸನ್ನು ಕೊಟ್ಟಿದ್ದೀವಿ. ಈ ವರ್ಷವೂ ಸಹ ಸರ್ಕಾರಿ ಡಿಗ್ರಿ ಕಾಲೇಜ್ನಲ್ಲಿ ಓದೋವಂಥವ್ರಿಗೆ, ಪಾಲಿಟೆಕ್ನಿಕ್ನಲ್ಲಿ ಓದೋವಂಥವ್ರಿಗೆ, ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಓದೋರಿಗೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಈ ವರ್ಷವೂ ಟ್ಯಾಬ್ ಕೊಡೋವಂಥದ್ದನ್ನ ಮಾಡ್ತಾಯಿದ್ದೀವಿ. ಈ ಮೂಲಕ ಕಲಿಕೆಯಲ್ಲಿ ಬಹಳ ದೊಡ್ಡ ಸುಧಾರಣೆಗಳು ಏನೇನು ನಮ್ಮ ಇವಾಗ ದಯಾನಂದ್ ಅಗ್ಸರ್ ಅವರು ಹೇಳಿದ್ರಲ್ಲ, ಅಸೆಸ್ಮೆಂಟ್ ಸಿಸ್ಟಮಲ್ಲಾಗಲಿ, ಕಂಟೆಂಟ್ ಆಗಲಿ, ಇಂಟರ್ವೆನ್ಷನ್ ಅಸೆಸ್ ಮಾಡಿ ಇಂಟರ್ವೆನ್ ಮಾಡಲಿಕ್ಕೆ ಆಯಾ ದಿನನೇ ಪ್ರತಿಯೊಬ್ಬ ವಿದ್ಯಾರ್ಥಿನೂ ಅಸೆಸ್ಮೆಂಟ್ ಮಾಡ್ಬೋದು. ಅದು ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನೋಡಿ ಇಂಟರ್ವೆನ್ ಮಾಡ್ಬೋದು, ಗುಣಮಟ್ಟವನ್ನು ಹೆಚ್ಚಿಸ್ಬೋದು. ನಮ್ಮ ಕಲಿಕೆಯಲ್ಲಿ ಭಾಳ ನೀವು ಆಶ್ಚರ್ಯ ಆಗ್ಬೋದು, ಬಹಳ ದೊಡ್ಡ ಮಟ್ಟದಲ್ಲಿ ಸುಧಾರಣೆ ಕಾಣುವಂಥದ್ದಾಗುತ್ತೆ. ಇವನ್ನೆಲ್ಲವನ್ನು ಮಾಡೋ ಜೊತೆಗೇ ಯೂನಿಫೈಡ್ ಯೂನಿವರ್ಸಿಟಿ ಕಾಲೇಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನೋ ಒಂದು ಟೆಕ್ನಾಲಜಿ ಪ್ಲ್ಯಾಟ್ಫಾರ್ಮನ್ನು ತರ್ತಾ ಇದ್ದೀವಿ. ಇದರ ಮೂಲಕನೂ ಅಷ್ಟೇ ಫ್ಲೋ ಆಫ್ ಡೇಟಾ ಆಗಲಿ ಅಥವಾ ಅಡ್ಮಿನಿಸ್ಟ್ರೇಷನಲ್ಲಾಗಲಿ, ಅಕಾಡೆಮಿಕಲ್ನಲ್ಲಾಗಲಿ, ವ್ಯಾಲ್ಯೂಯೇಷನಲ್ಲಾಗಲಿ ಇವೆಲ್ಲವೂ ಸರಳವಾಗಿ ಸುಲಭವಾಗಿ ಎಲ್ಲವನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಈಗ ಜಸ್ಟ್ ಅಡ್ಮಿಷನಿಂದ ಪ್ರಾರಂಭವನ್ನು ಮಾಡಿದ್ದೀವಿ. ಇದನ್ನು ಖಾಸಗಿ ಕಾಲೇಜಿಗೂ ಇದೆ, ಏಡೆಡ್ ಕಾಲೇಜಿಗೂ ಇದೆ, ಸರ್ಕಾರಿ ಕಾಲೇಜಿಗೂ ಇದೆ, ಪ್ರೈವೇಟ್ ಯೂನಿವರ್ಸಿಟಿಗೂ ಇದೆ, ಪಬ್ಲಿಕ್ ಯೂನಿವರ್ಸಿಟಿಗೂ ಇದೆ. ಒಟ್ಟಾರೆ ಎಜುಕೇಷನ್ ಸಿಸ್ಟಮ್ನ ಕಂಪ್ಲೀಟ್ಲಿ ಈ ಪ್ಲ್ಯಾಟ್ಫಾರ್ಮ್ನಲ್ಲಿ ತರುವಂಥದ್ದು ಮಾಡ್ತಾಯಿದ್ದೀವಿ. ಯಾವ ರೀತಿ ಕಲ್ತಂಥ ವಿದ್ಯಾರ್ಥಿಗೆ ಉದ್ಯೋಗ ಅವಕಾಶ ಯಾವ ರೀತಿ ಇರುತ್ತೆ, ಜಾಬ್ ಆಪರ್ಚುನಿಟೀಸ್ ಯಾವ ರೀತಿ ಇದೆ, ಅವ್ನು ಏನು ಕಲಿಬೇಕು, ಏನು ಬಿಡಬೇಕು, ಏನು ಮಾಡಬೇಕು, ಯಾವ ವಿದ್ಯಾರ್ಥಿ ಎಲ್ಲೆಲ್ಲಿ ಡ್ರಾಪ್ಔಟ್ ಆಗ್ತಾನೆ, ಹೇಗೆ ಮುಂದೆ ಸಾಗ್ತಿದ್ದಾನೆ, ಎಲ್ಲೆಲ್ಲಿ ವಿದ್ಯಾರ್ಥಿಗಳು ಹೇಗೆ ಹೋದರು, ಏನೇನು ಮಾಡಿದ್ರು, ಮುಂದೆ ತಗೊಂಡೋಗುವಂಥ ಸಮಗ್ರವಾದಂಥ ಏನಿವತ್ತು ಡೇಟಾ ಫ್ಲೋ ಆಗುವಂಥದ್ದು ಆಗುತ್ತೆ. ಈ ಮೂಲಕ ಶಿಕ್ಷಣದಲ್ಲಿ ಸಮಾಜದಲ್ಲಿ ಪರಿಪೂರ್ಣವಾಗಿ ಒಂದು ಪರಿಹಾರ ಕಂಡುಹಿಡ್ಕೊಳ್ಳುವಂಥದ್ದಾಗುತ್ತೆ. This new NEP is nothing but a big contribution from the Union government. Modi ಸರ್ಕಾರಕ್ಕೆ ನಾವು ಚಪ್ಪಾಳೆ ತಟ್ಟೆ ಸ್ವಾಗತ ಮಾಡೋಣ. Sir, it's only younger generation ಅವರಿಗೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಕಾಂಪಿಟೇಟಿವ್ನೆಸ್ ಅವರಲ್ಲಿ ತರಬೇಕಾಗಿದೆ. We have to make them globally competitive. That is the intention of the government. And also ಇವತ್ತು ಉದ್ಯೋಗಾವಕಾಶ and fortunately ಸ್ಕಿಲ್ ಡೆವಲಪ್ಮೆಂಟ್ ಸಚಿವರು ಕೂಡ ಅವರೇ ನಮ್ಮ ನಾಯಕರು ಅಶ್ವಥ್ ನಾರಾಯಣ ಅವರು ಎಷ್ಟು ಮಟ್ಟಿಗೆ ಆಸಕ್ತಿ ವಹಿಸಿದ್ದಾರೆ ಅಂತಂದರೆ ಎಲ್ಲ ರೀತಿಯ ಸಿದ್ಧತೆಯನ್ನು ನಾಟ್ ಓನ್ಲಿ ದಟ್ ಗ್ಲೋಬಲಿ ಕಾಂಪಿಟೇಟಿವ್ನೆಸ್ ಅಷ್ಟೇ ಅಲ್ಲ, ಅದನ್ನು ಮಾಡಬೇಕಾದ್ರೆ ಯು ವಿಲ್ ಬಿ ಸರ್ಪ್ರೈಸ್ ಟು ನೋ ದಟ್ ಕರಿಕ್ಯುಲಮ್ ಬೆಳಗಾಗಿ ಇವು ಎಲ್ಲ ಥರದ ಸಿದ್ಧತೆಗಳನ್ನು ಮಾಡಿದ್ದಾರೆ. ಸೊ ದಟ್ ವಿ ಹ್ಯಾವ್ ಟು ಮೇಕ್ ದಿಸ್ ಯಂಗರ್ ಜನರೇಷನ್ to develop among the students a deep sense of respect for the fundamental duties. Our fundamental duties ಅನ್ನು ಅವ್ರ ಮಾನ್ಯತೆ ಕೊಡೋದ್ರ ಜೊತೆಗೆ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ಗೂ ಕೂಡ ಅಷ್ಟೇ ಒಂದು ಮಾನ್ಯತೆಯನ್ನು ಕೊಡೋದ್ರ ಜೊತೆಗೆ ರಾಷ್ಟ್ರ ಪ್ರೇಮ, ರಾಷ್ಟ್ರಭಕ್ತಿ ಇದು ಕೂಡ ಬೆಳೆಸುವಂಥ ಈ ಹೊಸ ಶಿಕ್ಷಣ ನೀತಿ ಆಗಿದೆ. ನಾವು ಹಳೆಯದನ್ನು ಆ ಮೆಕ್ಯಾನಿಕ್ ಆಡಿದ ಸಿಸ್ಟಮನ್ನು ನಾವು ಇನ್ನೂ ಮುಂದುವರಿಸಿದ್ವಿ. ಆದರೆ ಇವತ್ತು ಈ NEP ಮುಖಾಂತರ we have to overcome all that ಅಂತ ಅನ್ನುವಂಥ ಮಾತಿ ಸಂದರ್ಭದಲ್ಲಿ ನಾನು ಹೇಳಬಯಸ್ತಾ ಇದ್ದೇನೆ. ಬೀದರ್ ನಗರದ ಪೂಜ್ಯ ಶ್ರೀ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಜಿಲ್ಲಾ ರಂಗಮಂದಿರದಲ್ಲಿ ಅಕ್ಟೋಬರ್ 10ರಂದು ನಡೆದ ರಾಷ್ಟ್ರೀಯ ಯೋಜನೆ ಪ್ರಧಾನಮಂತ್ರಿ ಭಾರತೀಯ ಜನ ಔಷಧಿ ಪರಿಯೋಜನೆ ಮೂಲಕ ಬೀದರ್ ಜಿಲ್ಲಾ ಜನ ಔಷಧಿ ಕೇಂದ್ರಗಳು ಸಹಯೋಗದೊಂದಿಗೆ ಫಾರ್ಮಸ್ಯೂಟಿಕಲ್ಸ್ ಮತ್ತು ಮೆಡಿಕಲ್ ಡಿವೈಸಸ್ ಬ್ಯೂರೋ ಆಫ್ ಇಂಡಿಯಾದ ಮೂಲಕ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಬೃಹತ್ ಕಾರ್ಯಕ್ರಮ ಹಾಗೂ ಆರೋಗ್ಯ ಮೇಳ ಮತ್ತು ಹಿರಿಯ ನಾಗರಿಕರ ಆರೋಗ್ಯ ಪರೀಕ್ಷೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು.
ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ನವೀಕರಿಸಬಹುದಾದ ಇಂಧನ ಮೂಲ ಹಾಗೂ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಕೇಂದ್ರ ಸಚಿವರಾದ ಭಗವಂತ್ ಖೂಬಾ ಅವರು ಬೀದರ್ ಜಿಲ್ಲೆಯಲ್ಲಿ ಜನ ಔಷಧಿ ಕೇಂದ್ರಗಳು ಜನಮುಖಿಯಾಗಿ ಕೆಲಸ ಮಾಡಬೇಕು. ವ್ಯಾಪಾರ ವಹಿವಾಟು ಮಾಡುವುದೇ ಮುಖ್ಯವಾಗದೆ ಜನಸೇವೆ ಉದ್ದೇಶದೊಂದಿಗೆ ಜನ ಔಷಧಿ ಕೇಂದ್ರಗಳು ಕಾರ್ಯನಿರ್ವಹಿಸಬೇಕು ಎಂದರು. ಉದ್ಘಾಟಿಸಿ ಅವರು ಮಾತನಾಡಿದರು. ದೇಶದಲ್ಲಿ ಕೇವಲ 7 ವರ್ಷಗಳಲ್ಲಿ ದೇಶದಂತ 736 ಜಿಲ್ಲೆ ಹಾಗೂ ಕೇಂದ್ರ ಆಡಳಿತ ಪ್ರದೇಶಗಳಲ್ಲಿ 8,200ಕ್ಕೂ ಹೆಚ್ಚು ಜನ ಔಷಧಿ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತವೆ. ಈ ಕೇಂದ್ರದಲ್ಲಿ 14,049 ಔಷಧಿಗಳ ಲಭ್ಯತೆ ಇದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಕೇಂದ್ರಗಳು ಆರಂಭವಾಗಬೇಕೆಂದರು. ಪ್ರಧಾನಿ ಮಂತ್ರಿ ಭಾರತೀಯ ಜನ ಔಷಧಿ ಪರಿಯೋಜನೆಯು ಅತ್ಯಂತ ಗುಣಮಟ್ಟದ ಔಷಧಿಗಳನ್ನು ಅತಿ ಕಡಿಮೆ ಬೆಲೆಗೆ ಜನಸಾಮಾನ್ಯರಿಗೆ ಒದಗಿಸುವುದಾಗಿದೆ. ಕೇಂದ್ರ ರಾಸಾಯನಿಕ ಹಾಗೂ ರಸಗೊಬ್ಬರ ಇಲಾಖೆ ನಿರ್ದೇಶನದಂತೆ ಕೇಂದ್ರದ ಔಷಧೀಯ ಇಲಾಖೆಯ ನೇತೃತ್ವದಿಂದ ಫಾರ್ಮಸ್ಯೂಟಿಕಲ್ ಅಂಡ್ ಮೆಡಿಕಲ್ ಡಿವೈಸಸ್ ಬ್ಯೂರೋ ಆಫ್ ಇಂಡಿಯಾದ ಮೂಲಕ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗುತ್ತದೆ ಎಂದು ತಿಳಿಸಿದರು. ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಎಂದು ನಡೆಯುವ ಎಲ್ಲ ಕಾರ್ಯಕ್ರಮಗಳು ದೇಶದ ಹಿರಿಯ ನಾಗರಿಕರಿಗೆ ಸಮರ್ಪಿತವಾಗಿದೆ. ಪ್ರಧಾನಮಂತ್ರಿಗಳ ದೂರದೃಷ್ಟಿ 2 ಆತ್ಮನಿರ್ಭರ ಭಾರತವನ್ನು ಸಾಕಾರಗೊಳಿಸಲಾಗುತ್ತದೆ ಎಂದರು. ಸಮಾರಂಭದಲ್ಲಿ ಪಶುಸಂಗೋಪನೆ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಭು ಚವ್ಹಾಣ್ ಅವರು ಮಾತನಾಡುತ್ತಾ, ಮಾನ್ಯ ಪ್ರಧಾನಮಂತ್ರಿಗಳು ಜನ ಔಷಧಿ ಯೋಜನೆ, ಪ್ರಧಾನಮಂತ್ರಿ ಫಸಲ ಭೀಮಾ ಯೋಜನೆಯಂತಹ ಅನೇಕ ಯೋಜನೆಗಳನ್ನು ಜಾರಿ ಮಾಡಿದ್ದು, ಸಾರ್ವಜನಿಕರು ಇಂತಹ ಯೋಜನೆಗಳ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. ಮಾಜಿ ಸಚಿವರು ಹಾಗೂ ಬೀದರ್ ದಕ್ಷಿಣ ಶಾಸಕರಾದ ಬಂಡೆಪ್ಪ ಖಾಶೆಂಪುರ ಅವರು ಮಾತನಾಡುತ್ತಾ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ನೀಡುವ ಆರೋಗ್ಯ ಸೇವೆಗಳನ್ನು ಸಾರ್ವಜನಿಕರು ಸದುಪಯೋಗ ಪಡೆದುಕೊಳ್ಳಬೇಕೆಂದು ತಿಳಿಸಿದರು. ಶಾಸಕರಾದ ರಹೀಂ ಖಾನ್ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಾ, ಭಗವಂತ್ ಖೂಬಾ ಅವರು ಕೇಂದ್ರ ಸಚಿವರಾಗಿ ಇತಿಹಾಸ ನಿರ್ಮಾಣ ಮಾಡಿದ್ದಾರೆ. ಕೇಂದ್ರ ಸರ್ಕಾರದಿಂದ ಅನೇಕ ಅಭಿವೃದ್ಧಿ ಕಾಮಗಾರಿಗಳು ತರುವ ಮೂಲಕ ಜಿಲ್ಲೆಯ ಅಭಿವೃದ್ಧಿಗೆ ನಾಂದಿ ಹಾಡಬೇಕು ಎಂದರು. ಈ ಸಮಾರಂಭದಲ್ಲಿ ಕರ್ನಾಟಕ ಹಜ್ ಸಮಿತಿ ಅಧ್ಯಕ್ಷರಾದ ರಫುದ್ದೀನ್ ಕಚರಿವಾಲೆ, ಜನೌಷಧಿ ಮಾರ್ಕೆಟಿಂಗ್ ಅಸಿಸ್ಟೆಂಟ್ ಮ್ಯಾನೇಜರ್ ಅನಿಲ್ ದೀಪಕ್ ಶೆಟ್ಟಿ, ಬೀದರ್ ಜಿಲ್ಲಾ ಪಂಚಾಯತ್ ಸಿಇಒ ಜಹೀರಾ ನಸೀಂ, ಜಿಲ್ಲಾ ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ವಿಜಿ ರೆಡ್ಡಿ, ಜಿಲ್ಲಾ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ರತಿಕಾಂತ್ ಸ್ವಾಮಿ, ವೈದ್ಯಕೀಯ ಅಧೀಕ್ಷಕರಾದ ಶಿವಕುಮಾರ್ ಶೆಟ್ಕರ್ ಹಾಗೂ ಇತರರು ಇದ್ದರು. ಅಕ್ಟೋಬರ್ 10ರಂದು ನಡೆದ ಈ ಕಾರ್ಯಕ್ರಮದಲ್ಲಿ ದೇಶದಂತ 75 ಜಿಲ್ಲೆಗಳಲ್ಲಿ 750 ಜನ ಔಷಧಿ ಕೇಂದ್ರಗಳಲ್ಲಿ 75 ವರ್ಷ ತುಂಬಿದೆ 75 ಹಿರಿಯ ನಾಗರಿಕರಿಗೆ ಸನ್ಮಾನ ನಡೆಯಿತು. ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಉಚಿತ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ ವಿತರಣೆ ಕಾರ್ಯಕ್ರಮ ನಡೆದಿದ್ದು ಕೂಡ ವಿಶೇಷವಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಹಿರಿಯ ನಾಗರಿಕರಿಗೆ ಉಚಿತ ವೈದ್ಯಕೀಯ ತಪಾಸಣೆ ನಡೆಯಿತು. ಡಾಕ್ಟರ್ ಸಲ್ಮಾನ್, ಚರ್ಮ ರೋಗ ತಜ್ಞರಾದ ಡಾಕ್ಟರ್ ಷಣ್ಮುಖ್ ಪ್ರಿಯಾ, ನೇತ್ರ ತಜ್ಞರಾದ ಡಾಕ್ಟರ್ ಅರ್ಜುನ್, ಮೊಳ ಚಿಕಿತ್ಸಾ ತಜ್ಞರಾದ ಡಾಕ್ಟರ್ MK ನಿಜಾಮುದ್ದೀನ್ ವೈದ್ಯರು ಉಚಿತ ಸೇವೆ ನೀಡಿದರು. ಕಾರ್ಯಕ್ರಮದಲ್ಲಿ ಬೀದರ್ ಜಿಲ್ಲೆಯ ಸುಮಾರು 50 ವೈದ್ಯರು ಹಾಗೂ ಬೀದರ್ ಜಿಲ್ಲೆಗೆ ಸೇರಿದ 19 ಜನ ಔಷಧಿ ಕೇಂದ್ರದ ಮಾಲೀಕರ ಭಾಗಿಯಾಗಿದ್ದು ವಿಶೇಷವಾಗಿತ್ತು. ಕಾರ್ಯಕ್ರಮದ 2ನೇ ಭಾಗವಾಗಿ ಜನ ಔಷಧಿಯ ಕುರಿತು ಚರ್ಚಾಕೂಟಗಳು ನಡೆದವು. मेरा वेट नहीं कम हो रहा जी, इधर माल काम करना है. मैडम 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 ಭಗವಂತಿಕ ಸೆಂಟರ್ದಾಗ ಹೋಗ್ಬಿಟ್ಟು ನೀವೆಲ್ಲ ಮದುವೆ ಮಾಡಿ ಅಧ್ಯಕ್ಷ ಬೇರೆ ಜಾಗದಾಗ ಬಂದಂತ್ರಿ ಭಗವಂತ ಕೆಳಗಿದ ಬಿ ಲೈಟ್ ಅದ ಮ್ಯಾಲೆ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಬಡವರಿಗೆ ಅತಿ ಕಡಿಮೆ ದರದಲ್ಲಿ ಜನರಿಕ್ ಔಷಧಿಗಳನ್ನು ಲಭ್ಯವಾಗಬೇಕು ಅನ್ನುವಂಥ ಸರ್ಕಾರದ ಉದ್ದೇಶಿತ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ವಿಫಲಗೊಂಡಿತ್ತು. ಅದೇ 2014ರ ನಂತರ ಮಾನ್ಯ ಪ್ರಧಾನಮಂತ್ರಿಗಳು ಅಂದಿನ ನಮ್ಮ ರಾಜ್ಯದ ಈ ಇಲಾಖೆಯ ಸಚಿವರಾದಂಥ ದಿವಂಗತ ಅನಂತಕುಮಾರ್ ಅವರು ಈ ಒಂದು ಜನೌಷಧಿ ಕೇಂದ್ರವನ್ನು ಜನರಿಗೆ ಬಹಳಷ್ಟು ಉಪಯುಕ್ತವಾಗಿದೆ, ದೇಶದ ಮೂಲೆ ಮೂಲೆಗಳಲ್ಲಿ ಬಡವರಿಗೆ ಇದರದ್ದು ಲಾಭವನ್ನು ತಲುಪಿಸಬೇಕು ಮತ್ತು ಕೆಲವೇ ಔಷಧಿಗಳು ಆ ಒಂದು ಜನೌಷಧಿ ಕೇಂದ್ರಗಳಲ್ಲಿ ಲಭ್ಯವಾಗ್ತಿರುವುದನ್ನು ಹೆಚ್ಚಿಸಬೇಕು. ಹೀಗೆ ನರೇಂದ್ರ ಮೋದಿ ಅವರ ಒಂದು ನಿರ್ದೇಶನದ ಮೇರೆಗೆ 2014ರ ನಂತರ ಜನೌಷಧಿ ಕೇಂದ್ರಗಳ
ಹೊಸ ಕೇಂದ್ರಗಳ ತೆರೆಯುವಿಕೆ ಮತ್ತು ಅನೇಕ ಔಷಧಗಳನ್ನು ಆ ಒಂದು ಕೇಂದ್ರಗಳಲ್ಲಿ ಲಭ್ಯ ಮಾಡಿಕೊಡ್ಬೇಕು ಅನ್ನೋದನ್ನು ಒಂದು ಮಿಷನ್ ಮೋಡನಲ್ಲಿ ನರೇಂದ್ರ ಮೋದಿಯವರ ಸರ್ಕಾರ ಕೈ ಎತ್ಕೊಂಡು ಕೇವಲ 7 ವರ್ಷಗಳಲ್ಲಿ ಇವತ್ತು ಭಾರತದಲ್ಲಿ ಸುಮಾರು 736 ಜಿಲ್ಲೆಗಳಲ್ಲಿ 8200ಕ್ಕೂ ಹೆಚ್ಚು ಜನೌಷಧಿ ಕೇಂದ್ರಗಳನ್ನು ತೆರೆದು ಆ ಒಂದು ಜನೌಷಧಿ ಕೇಂದ್ರಗಳಲ್ಲಿ 1449 ಔಷಧಗಳ ಲಭ್ಯತೆಯನ್ನು ಇವತ್ತು ಪ್ರತಿಯೊಂದು ಜನೌಷಧಿ ಕೇಂದ್ರಗಳಲ್ಲಿ ಆ ಕಾರ್ಯವನ್ನು ನಡೀತಾ ಇದೆ. ये तो 2008 में चालू हुआ था, लेकिन टेका पागीला, टेका क्या बोलते हैं उसको, प्लेट तो था टेका पागीला, लेकिन 2014 में हमारे जनप्रिय प्रधानमंत्री जी और माजी केंद्रीय मंत्री हमारे दिवंगत ऐसे बड़ा अच्छे हमारे मंत्री हमने गंवा दिया है, अनंत कुमार जी, उनके संकल्प से, उनके विचारों से ये प्रधानमंत्री जनौषधि केंद्र चालू हुआ है पूरे देश में। अभी खोबा साहब ने बताया 8000 के ऊपर 8300 के इनके देश में ब्रांच है। हमारे कर्नाटक में मेरे ख्याल से ऑलमोस्ट सभी जिले में, और मेरे जिले में तो 19 से ज़्यादा की शाखा खुली है। हमारे प्रधानमंत्री जी का, केंद्र की सरकार हो, राज्य की सरकार हो, हमें सभी एमएलए का एक ही विजन है, गरीबों का विकास हो, हमारे गरीबों को न्याय मिले। जिस मेरा भाई बीमार होता है, बीपी, शुगर, कैंसर, हार्ट अटैक, 4 लाख, 5 लाख, 9 लाख, 10 लाख लगता है, इसलिए हमारी सरकार ने हमारे भाइयों को, हमारे देशवासियों को कमी दर में औषधि मिले, एकदम कमी प्राइस में औषधि मिले। अभी हमारे माजी मंत्री जी बात कर रहे थे हमारे डीएचओ के कितना कम होता है। अगर बाहर लेके जाएंगे आप तो आपको 2000 लगेगा, हमारे मेडिकल में लगेगा तो बहुत कम रहेगा, 300-400 लगेगा। ये गरीबों को फायदा है, इसीलिए हमारी सरकार गरीबों के साथ में है, किसानों के साथ में है, पिछड़ों के साथ में है। हमारा संकल्प है कि जो पूरे सरकार की योजना लोगों के घर तक जाना चाहिए, सरकार की योजना गांव तक जाना चाहिए, सरकार की योजना का सभी मेरे भाइयों को लाभ होना चाहिए, ये हमारा संकल्प है। ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಅಡಿಯಲ್ಲಿ ಹೋಗುತ್ತೆ, ತುಂಬ ಚೆನ್ನಾಗಿದೆ. ಯಾಕಂತಂದರೆ ಸುಮಾರು 5 ಲಕ್ಷವರೆಗೆ ಒಂದೊಂದು ಕುಟುಂಬಕ್ಕೆ ಅನ್ನೋದೆಲ್ಲ ಕವರ್ ಆಗುತ್ತೆ. ನಾ ಅದಕ್ಕೆ DHOರಿಗೆ ಕೇಳಿದೆ, ಎಷ್ಟು ಮಂದಿ ನಮ್ಮಲ್ಲಿ ಕಾರ್ಡ್ ಮಾಡಿಸಿದಾರೆ ಅಂದ್ರೆ ಒಂದು 4 ಲಕ್ಷ ಆಗಿದಾವ ಅಂತ ಹೇಳಿದ್ರು. ಕಾರ್ಡ್ ಏನೂ ಆಗ್ಲತ್ತಾವ, ಬಟ್ ಟ್ರೀಟ್ಮೆಂಟು ದವಾಖಾನೆಗೆ ಹೋಗಿ ಬಿಲ್ಲಾಗಿ ಜನರಿಗೆ ಅನುಕೂಲ ಪಡೋಂಥ ಒಂದು ಪ್ರಕ್ರಿಯೆಯಲ್ಲಿ ಎಲ್ಲೋ ಒಂದು ಕಡೆ ಮಿಸ್ ಮ್ಯಾಚ್ ಆಗ್ತಾ ಇದೆ. ಅದಕ್ಕೊಂದು ದೊಡ್ಡ ಅವೇರ್ನೆಸ್ ತರಬೇಕು ನಾವು ಹಳ್ಳಿಯಲ್ಲಿ. ಅದರಿಂದ ಜನ ಅನುಕೂಲ ಪಡ್ಕೋಂಥ ಒಂದು ಕೆಲಸ ನಾವು ಮಾಡಬೇಕು. ಹಾಗಾಗಿ ಇವತ್ತು ಏನು ಕೋವಿಡ 1ನೇ ಅಲೆ 2ನೇ ಅಲೆ ಅದರಿಂದ ಇವತ್ತು ಏನು ವ್ಯಾಕ್ಸಿನೇಷನ್ ಡ್ರೈವ್ ಏನು ನಡೆದಿದೆ, ಇವತ್ತು ಹೀಗೆ CO ಮೇಡಮ್ ಅವ್ರು ಹೇಳ್ತಾ ಇದ್ರು, ನಮ್ಮ ಜಿಲ್ಲೆಯಲ್ಲಿ ಸುಮಾರು 13 ಲಕ್ಷ ಅಬೌವ್ 18 ಏನದಲ್ಲ ವ್ಯಾಕ್ಸಿನೇಷನ್ ಆಗಿದೆ. ಇನ್ನೊಂದು 2-3 ಲಕ್ಷ ಆಗಿದ್ರೆ ನಮ್ಮದು ಫುಲ್ಲು ಪಾಪ್ಯುಲೇಷನ್ಗೆ ಕೊಟ್ಟಂಗೆ ಆಗುತ್ತೆ ಅಂತ ಹೇಳಿದರು. ಅದಕ್ಕೆ ನಾ ಎಲ್ಲ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ದ ಎಲ್ಲರಿಗೆ ನಾನು ಭಾಳ ಧನ್ಯವಾದ ಹೇಳ್ತೇನೆ, ಅಭಿನಂದನೆ ಸಲ್ಲಿಸ್ತೀನಿ.
कोबा साहब को कि जो स्कीम सेंट्रल के वो हमारे बिदर डिस्ट्रिक्ट में हो, स्टेट में हो, लाते हैं, उसके लिए हमारा पूरा सपोर्ट है और मैं बहुत बहुत धन्यवाद बोलता हूँ। बिदर में पॉलिटिशियन, जितने भी पॉलिटिशियन हैं, बहुत ही एक सरल, बहुत ही लोगों को हेल्प करने वाले हैं। बिदर डिस्ट्रिक्ट और ख़ासकर बिदर भी बहुत ही 8-10 साल में बहुत ही डेवलपमेंट हुआ है। बिदर के अंदर ब्रिम्स हॉस्पिटल वो लाने के लिए मैं बहुत कोशिश किया हूँ, उसके लिए 150 करोड़ रुपीज़ लाए ब्रिम्स हॉस्पिटल के लिए। रिंग रोड है, ऐसे 24/7 ऐसे बहुत से स्कीम बिदर में ला के किए हैं। अभी बहुत थोड़ा बहुत 25% अभी बचे हुआ है काम, हम उसको भी पूरा करेंगे। ಬೀದರ್ ನಗರದ ಮನೆಹಳ್ಳಿ ರಸ್ತೆಯಲ್ಲಿರುವ ಕರ್ನಾಟಕ ಫಾರ್ಮಸಿ ಕಾಲೇಜು ಆವರಣದಲ್ಲಿ ಅಕ್ಟೋಬರ್ 10ರಂದು ನಡೆಯಲಿರುವ ಸುವರ್ಣ ಮಹೋತ್ಸವ ನಿಮಿತ್ತ ನೂತನ ಕಟ್ಟಡಗಳ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ CN ಅಶ್ವಥ್ ನಾರಾಯಣ ಅವರು 2012 ಮತ್ತು 2017ರಲ್ಲಿ ಎ ಗ್ರೇಡ್ ಪಡೆದಂತೆ 2021ರಲ್ಲಿಯೂ ಎ ಗ್ರೇಡ್ ಪಡೆಯುವ ಪ್ರಯತ್ನ ಮಾಡಲು ಶಿಕ್ಷಣ ಸಂಸ್ಥೆ ಆಡಳಿತ ಮಂಡಳಿ ಶ್ರಮಿಸಬೇಕು ಎಂದರು. ಬೀದರ್ ನಗರದ ಮನೆಹಳ್ಳಿ ರಸ್ತೆಯಲ್ಲಿರುವ ಕರ್ನಾಟಕ ಫಾರ್ಮಸಿ ಕಾಲೇಜು ಆವರಣದಲ್ಲಿ ಅಕ್ಟೋಬರ್ 10ರಂದು ನಡೆಯಲಿರುವ ಸುವರ್ಣ ಮಹೋತ್ಸವ ನಿಮಿತ್ತ ನೂತನ ಕಟ್ಟಡಗಳ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ CN ಅಶ್ವಥ್ ನಾರಾಯಣ ಅವರು 2012 ಮತ್ತು 2017ರಲ್ಲಿ ಎ ಗ್ರೇಡ್ ಪಡೆದಂತೆ 2021ರಲ್ಲಿಯೂ ಎ ಗ್ರೇಡ್ ಪಡೆಯುವ ಪ್ರಯತ್ನ ಮಾಡಲು ಶಿಕ್ಷಣ ಸಂಸ್ಥೆ ಆಡಳಿತ ಮಂಡಳಿ ಶ್ರಮಿಸಬೇಕು ಎಂದರು. ಕೇಂದ್ರ ಸಚಿವ ಭಗವಂತ ಖೂಬಾ ಅವರು ಮಾತನಾಡುತ್ತಾ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ರಾಷ್ಟ್ರೀಯ ಶಿಕ್ಷಣ ಹೊಸ ನೀತಿಯನ್ನು ತಮ್ಮ ಕಾಲೇಜುಗಳಲ್ಲಿ ಅಳವಡಿಸಿಕೊಂಡು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಬೇಕೆಂದು ಕರೆ ನೀಡಿದರು. ಮಾಜಿ ಸಚಿವರು ಹಾಗೂ ಬೀದರ್ ಶಾಸಕರಾದ ರಹೀಂ ಖಾನ್ ಅವರು ಮಾತನಾಡುತ್ತಾ ದೇಶ ಪ್ರಗತಿ ಸಾಧಿಸಬೇಕಾದರೆ ದೇಶದ ಎಲ್ಲ ನಾಗರಿಕರು ಶಿಕ್ಷಣ ಪಡೆಯುವುದು ಬಹಳ ಮಹತ್ವವಾಗಿದೆ ಎಂದರು. ಈ ಕಾರ್ಯಕ್ರಮದಲ್ಲಿ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಭು ಚವ್ಹಾಣ್ ಅವರು ಸೇರಿದಂತೆ ಬೀದರ್ ಜಿಲ್ಲೆಯ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಗಣ್ಯರು ಹಾಗೂ ಕರ್ನಾಟಕ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾದ ಡಾಕ್ಟರ್ ಬಸವರಾಜ ಜಿ ಪಾಟೀಲ್ ಅಷ್ಟೂರವರು ವೇದಿಕೆ ಮೇಲೆ ಇದ್ದರು. ಗೌರವ ಅತಿಥಿಗಳಾದ ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಶಶಿಯಲ್ ಜಿ ನಮೋಶ್ರೀ ಅವರು, ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ರಘುದ ಡಾಕ್ಟರ್ ಚನ್ನಬಸಪ್ಪ ಹಾಲಹಳ್ಳಿ ಅವರು, ಶ್ರೀ ನ್ಯಾಸದ ಕಾರ್ಯದರ್ಶಿಗಳಾದಂತಹ ಶ್ರೀ ಶಿವಶಂಕರ್ ಶೆಟ್ಟಾರ್ ಅವರು ಜಗಂತ ಎಲ್ಲ ಗಣ್ಯರನ್ನ ಆತ್ಮೀಯವಾಗಿ ಸ್ವಾಗತಿಸಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮ ಕರ್ನಾಟಕ ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ 50 ವರ್ಷದ ಸುವರ್ಣ ಮಹೋತ್ಸವ ನಿಮಿತ್ತ ಜೊತೆಗೆ ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳೇ ಆಗಮಿಸಿರುವ ಕೇಂದ್ರ ನವೀಕರಿಸಬಹುದಾದ ಇಂಧನ ಮೂಲಗಳಿಗೆ ಸ್ವಾಗತ ಕೋರುತ್ತೇನೆ. ಜಿಲ್ಲಾ ಉಸ್ತುವಾರಿ ಸಚಿವ ಸ್ವಾಗತ ಕೋರುತ್ತೇನೆ. ಹುಮ್ಮನಾಡಿನ ಶಾಸಕರ ರಾಜಶೇಖರ್ ಪಾಟೀಲ್ ಮಾಜಿ ಬಂದಿದ್ದಾರೆ, ಶರಣು ಸಲಗ ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೋರುತ್ತೇನೆ. ಗೌರವ ಅತಿಥಿಗಳಾಗಿ ವಿಧಾನ ಪರಿಷತ್ ಸದಸ್ಯರಾದ ಶಶಿ ನಮೋಸಿ ಅವರು ಹಾಗೂ ರಘುನಾಥ್ ಮಲ್ಕಾಪುರಿ ಅವರು, ನಿಲೇಶ್ ಅವರು, ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅಭಿನಂದಿರುವ ಎಲ್ಲ ಸಮಸ್ತ ಜನರಿಗೆ ಸಂಸ್ಥೆಯ ಪರವಾಗಿ, ಕಾಲೇಜಿನ ಪರವಾಗಿ, ಎಲ್ಲ ಸಿಬ್ಬಂದಿಗಳ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಅತಿಥಿಗಳನ್ನು ಆತ್ಮೀಯವಾಗಿ ಸ್ವಾಗತಿಸಿದಂತಹ ಶ್ರೀ ಬಸವರಾಜ ಶೆಟ್ಟಿ ಅವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮ ಮುಂದುವರಿತಾ ಇದೆ. ಕಾರ್ಯಕ್ರಮದ ಕೇಂದ್ರ ಬಿಂದುವಿನ ಸಮಯಕ್ಕೆ ಬಂದಿದ್ದೀವಿ, ಅದುವೇ ಉದ್ಘಾಟನೆ. ಆರೋಗ್ಯಂ ಸುಖ ಸಂಪದ ಶತ್ರು ಬುದ್ಧಿ ವಿನಾಶಾಯ ದೀಪಂ ಜ್ಯೋತಿ ನಮೋಸ್ತುತೆ. ಸರ್ವರಿಗೂ ಶುಭವಾಗಲಿ. ಎಲ್ಲವೂ ದುಷ್ಟ ಯೋಚನೆಗಳು ಹೋಗಲಾಗಿ ಸದ್ಬುದ್ಧಿ, ಸದಾಚಾರ ಎಲ್ಲವೂ ಕೂಡ ಸಜ್ಜನರಲ್ಲಿ ಸೇರಲಿ ಅನ್ನೋ ಉದ್ದೇಶದಿಂದ ಅಂಧಕಾರವನ್ನ ತೊಳೆದು ಜ್ಞಾನ ದೀವಿಗೆಯನ್ನ ಬೆಳಗುವಂತಹ ಪರಂಜ್ಯೋತಿ ಸ್ವರೂಪವಾದ ದೀಪವನ್ನ ಬೆಳಗಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಮಾನ್ಯ ಸಚಿವರಿಗೆ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೆ, ನಮ್ಮ ಉನ್ನತ ಶಿಕ್ಷಣ ಸಚಿವರನ್ನ ಇನ್ನೀಗ ಎಲ್ಲರ ಪರವಾಗಿ ಗೌರವಿಸುವಂತಹ ಸುಸಂದರ್ಭ. ಶಿಕ್ಷಣ ಸಂಸ್ಥೆಯ ಪರವಾಗಿ ನಮ್ಮ ಕರಾಶಿ ಸಂಸ್ಥೆಯ ಮಾನ್ಯ ಅಧ್ಯಕ್ಷರ ಮೇಡಮ್ ಅಧ್ಯಕ್ಷರಾದಂತಹ ಡಾಕ್ಟರ್ ಬಸವರಾಜ ಜಿ ಪಾಟೀಲ್ ಅವರು. Yalla
ಹಾಗೂ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ನೆಚ್ಚಿನ ಸಂಸ್ಥೆ ಕರ್ನಾಟಕ ಕಲಾ ವಾಣಿಜ್ಯ ವಿಜ್ಞಾನ ಮಹಾವಿದ್ಯಾಲಯದವರು, ಪ್ರಾಧ್ಯಾಪಕರು ಮತ್ತಿತರ ಸಿಬ್ಬಂದಿಗಳೆಲ್ಲ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಇವತ್ತೇನು ಸಂಭ್ರಮದಿಂದ ಆಚರಣೆ ಆಗ್ತಿರುವಂಥದ್ದಿದೆ. ಈ ಸಂದರ್ಭದಲ್ಲಿ ವೇದಿಕೆಯನ್ನು ಅಲಂಕರಿಸಿರುವ ಅವಕಾಶವನ್ನು ಮಾಡಿಕೊಟ್ಟು ಅವರ ಜೀವನದಲ್ಲಿ ಏನು ಅವರ ಕನಸಿತ್ತು ಆ ಕನಸೆಲ್ಲ ನನಸಾಗಲಿಕ್ಕೆ ಪೂರಕವಾಗಿ ಒಂದು ಆಶಯ ಆಗಿ ಸಿದ್ದರಾಮ ಪಾರ ಅವರು ಸಂಸ್ಥೆಯ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಮಾನ್ಯ ಪಶುಸಂಗೋಪನಾ ಹಾಗೂ ವೇದಿಕೆ ಮೇಲಿದ್ದಂಥ ಇನ್ನಿತರ ಗಣ್ಯಮಾನ್ಯರೇ, ಈ ಒಂದು ಸುಂದರ ಸಭೆ ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ಈ ಉತ್ತಮವಾಗಿ ರೇಟಿಂಗ್ ಅನ್ನು ಪಡ್ಕೊಂಡಿರುವಂತಹ CGPA 3.24 ಪಡ್ಕೊಂಡಿರುವಂತಹ ಏಕೈಕ ಖಾಸಗಿ ಕಾಲೇಜು ಅಂದರೆ ಅದು ಕರ್ನಾಟಕ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜ್ ಆಗಿದೆ. ಇದು ಸುಲಭ ಮಾತ್ರದ ಸಾಧನೆ ಅಲ್ಲ. ಇದು ಸುಲಭ ಮಾತ್ರದ ಸಾಧನೆ ಅಲ್ಲ. ಕಟ್ಟಡ ಕಟ್ಬೋದು, ಭೂಮಿ ವಿಸ್ತರಣೆ ಇರ್ಬೋದು, ಆದರೆ ಗುಣಮಟ್ಟದ ಶಿಕ್ಷಣ ಕೊಡೋದಿದೆಯಲ್ಲ, ಬಹಳ ಒಂದು ಶ್ರದ್ಧೆ, ಭಕ್ತಿ, ಆಸಕ್ತಿಯ ಮೂಲಕನೇ ಅದು ಪಡೀಲಿಕ್ಕೆ ಸಾಧ್ಯವಾಗುತ್ತೆ, ಕೊಡಲಿಕ್ಕೆ ಸಾಧ್ಯವಾಗುತ್ತದೆ. ಹಾಗಾಗಿ ಇಂಥ ಉತ್ತಮ ಸಾಧನೆಯನ್ನು ಮಾಡಿದಂಥ ಈ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ, ಪ್ರಾಧ್ಯಾಪಕರಿಗೆ, ಇತರ ಸಿಬ್ಬಂದಿಗಳಿಗೆ, ವಿದ್ಯಾರ್ಥಿಗಳಿಗೆ, ಎಲ್ಲರಿಗೂ, ಪೋಷಕರಿಗೆ ಮೊದಲನೇದಾಗಿ ನಾನು ಸರ್ಕಾರದ ಪರವಾಗಿಯೂ ಈ ಜಿಲ್ಲೆಯ ಜನತೆಯ ಪರವಾಗಿಯೂ ಶುಭಾಶಯವನ್ನು ಮೊದಲನೇದಾಗಿ ನಾನು ಕೋರಕ್ಕೆ ಇಷ್ಟಪಡ್ತೀನಿ. ಇದೆಲ್ಲ ಆಗಬೇಕು ಅಂದರೆ ನಮ್ಮ ಎಲ್ಲ ಮಹಾಜನರು ಈ ಸಂಸ್ಥೆಯಿಂದ ಹೇಗೆ ಸಮಾಜಕ್ಕೆ ವ್ಯತ್ಯಾಸ ಆಗಿರುವಂಥದ್ದನ್ನು ಅರ್ಥಕೊಂಡು ಈ ಸಂಸ್ಥೆಗೆ ತಮ್ಮ ತನು ಮನ ಧನ ಎಲ್ಲವೂ ಕೊಡೋ ಮೂಲಕ ಶಕ್ತಿಯನ್ನು ತುಂಬಬೇಕು, ಗುಣಮಟ್ಟವನ್ನು ಹೆಚ್ಚಿಸಬೇಕು. ಈ ಸಂಸ್ಥೆಗೆ ಸಂಪನ್ಮೂಲಗಳು ಎಷ್ಟು ಕೊಟ್ಟರು ಸಾಲಲ್ಲ. ಇವತ್ತೆಲ್ಲ ಒಂದು ಗರಿಷ್ಠತೆ, ಈ ಗರಿಷ್ಠತೆಯನ್ನು ಇತಿಮಿತಿಯಲ್ಲಿ ಇಟ್ಕೊಳ್ಳುವಂಥದ್ದು ಆಗಬಾರ್ದು. ಇವತ್ತು ಈ ಭಾಗದ ಜನರ ಭವಿಷ್ಯಗಳನ್ನು ರೂಪಿಸ್ಕೋಬೇಕು ಅಂದರೆ ಈ ಸಂಸ್ಥೆ ಮೂಲಕ ಮಾಡಲಿಕ್ಕೆ ಸಾಧ್ಯವಾಗಿರ್ತದೆ. ಇವತ್ತು ಬೆಳಗ್ಗೆನೂ ಸಹ ನಾನು ನಮ್ಮ ಗುರು ನಾನಕ್ ದೇವ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ನಡೆದಂಥ ಕಾರ್ಯಕ್ರಮ, ರಾಷ್ಟ್ರೀಯ ಶಿಕ್ಷಣ ಕಾರ್ಯಾಗಾರದಲ್ಲಿ ಭಾಗವಹಿಸಿದೆ. ಸುದೀರ್ಘವಾದಂಥ ಯಶಸ್ಸಿನ ಹಾದಿಯಲ್ಲಿ ನಡೆದು ಬಂದೆ ಅಷ್ಟು ಸುಲಭದ ಮಾತು ಕೂಡ ಇರುವುದಿಲ್ಲ. ಇಲ್ಲಿನ ಜನತೆ ಶಿಕ್ಷಣ ಸಂಸ್ಥೆಯ ಕಾಲಕ್ಕೆ ಬಂದಿದಂಥ ಆಡಳಿತ ಮಂಡಳಿ ಈ ಸಂಸ್ಥೆಯನ್ನು ಬೆಳೆಸಬೇಕು, ಹಿರಿಯರ ಕನಸುಗಳನ್ನು ನೆನಸಾಗಿ ಮಾಡಬೇಕು, ಆ ಸದುದ್ದೇಶವನ್ನು ಹೊಂದಿ ಮಾಡಿದ್ದರ ಪರಿಣಾಮವಾಗಿ ಇವತ್ತು ಇದು ಕರ್ನಾಟಕ ಶಿಕ್ಷಣ ಸಂಸ್ಥೆ ಇಷ್ಟು ಹೆಮ್ಮರವಾಗಿ ಬೆಳಲಿಕ್ಕೆ ಕಾರಣವಾಗಿದೆ. ಬಂಧುಗಳೇ, ಇವತ್ತ ನಮ್ಮ ಶಿಕ್ಷಣ ಸಂಸ್ಥೆ ಶಿಕ್ಷಣ ಸಚಿವರು ಹೇಳಿದ್ರು, ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಸುಮಾರು 34-35 ವರ್ಷಗಳ ನಂತರ ಸ್ವತಂತ್ರ ಭಾರತದಲ್ಲಿ ಒಂದು ಹೊಸ ಶಿಕ್ಷಣ ನೀತಿಯನ್ನು ಇವತ್ತು ಕೇಂದ್ರ ಸರ್ಕಾರ ಹೊರತರಲಾಗಿದೆ. ಅದರ ಮಹತ್ವ ಮುಂದಿನ ದಿನಗಳಲ್ಲಿ ಶಿಕ್ಷಣ ಸಂಸ್ಥೆಗಳಲ್ಲಿ ಓದುವಂಥ ವಿದ್ಯಾರ್ಥಿಗಳಿಗೆ ಅದರದ್ದು ಮಹತ್ವವನ್ನು ತಿಳಿತದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ನಾವು ಕಳೆದ 74 ವರ್ಷಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಶಿಕ್ಷಣ ಕಲಿಯುವುದು ಮತ್ತು ಆ ಶಿಕ್ಷಣದ ನೀತಿ ಕೇವಲ ಸೀಮಿತವಾಗಿತ್ತು, ವಿಶಾಲ ದೃಷ್ಟಿಕೋನವನ್ನು ಹೊಂದಿರಲಿಲ್ಲ. ಈ ಒಂದು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಸ್ವಾವಲಂಬದ ಮತ್ತು ಸ್ವಾಭಿಮಾನದ ಬದುಕನ್ನು ಕೇವಲ ಶಿಕ್ಷಣವನ್ನು ಪಡೆದು ಕೇವಲ ಸರ್ಕಾರಿ ನೌಕರಿಗೆ ಸೀಮಿತವಾಗೋದಾಗಲಿ, ಇಲ್ಲಾಂದರೆ ಶಿಕ್ಷಣ ಕ್ಷೇತ್ರಕ್ಕೆ ಸೀಮಿತವಾಗುವುದಾಗಲಿ, ಅದನ್ನು ಹೊರತುಪಡಿಸು ಕೌಶಲ್ಯ ಅಭಿವೃದ್ಧಿ ಮತ್ತು ತನ್ನ ಸ್ವಂತ ಉದ್ದಿಮೆಯನ್ನು ಪ್ರಾರಂಭ ಮಾಡುವಂಥ ಆ ಒಂದು ಶಿಕ್ಷಣವನ್ನು ಈ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ತರಲಾಗಿದೆ. ಬಂಧುಗಳೇ,
पूरे वर्ल्ड में अगर कोई तरक्की करना है तो नंबर 1 एजुकेशन है। जिस देश में एजुकेशन नहीं वो तरक्की कर ही नहीं सकता। कोई देश पैसे से, इंडस्ट्री से या किसी समाज के या किसी धर्म से आगे नहीं बढ़ता। उसका सबसे बेस्ट अगर वर्ल्ड में कंपटीशन है तो एजुकेशन है। और स्पेशली पोअर स्टूडेंट होंगे या मिडिल फैमिली के स्टूडेंट्स होंगे, इनको तो मस्ट इतना बेस्ट वेपन है, इतना बेस्ट गन है एजुकेशन के उसकी लाइफ भी बदल जाती है। हो सकता है हम 5 साल 10 साल के लिए एमएलए रह सकते हैं, कोई पॉलिटिशियन में कुछ दिनों के लिए रह सकता है, लेकिन एजुकेशन जिंदगी भर के लिए है। और इस बीदर डिस्ट्रिक्ट में कुछ टाइम ऐसा था, कुछ डॉक्टर्स इंजीनियर को लोग सम्मान करते थे। अभी ऐसा टाइम आ गया है, एक ही घर में एक आईपीएस आईएएस इतने स्टूडेंट निकल रहे। यहाँ पे कम से कम 10 स्टूडेंट्स आईपीएस आईएएस ऑलरेडी सेलेक्ट हो गए हैं और जॉब पे भी चले गए। ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆಯ ನೊಬ್ಬ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಹೆಚ್ಚುವರಿ ತರಗತಿ ಕಟ್ಟಡ, ಗ್ರಂಥಾಲಯ, ಪ್ರಯೋಗಾಲಯ ಕಟ್ಟಡವನ್ನು ಉನ್ನತ ಶಿಕ್ಷಣ, ಕೌಶಲ ಅಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ, ವಿದ್ಯುನ್ಮಾನ, ಐಟಿ ಮತ್ತು ಬಿಟಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಡಾಕ್ಟರ್ ಅಶ್ವಥ್ ನಾರಾಯಣ್ ಸಿಎನ್ ಅವರು ಲೋಕಾರ್ಪಣೆಗೊಳಿಸಿದರು. ಬೀದರ್ ನಗರದ ನೌಬಾದ್ ಹತ್ತಿರದ ಕಾಲೇಜಿನ ಕಟ್ಟಡದ ಆವರಣದಲ್ಲಿ ಅಕ್ಟೋಬರ್ 10ರಂದು ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ಅವರು, ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಅನುಷ್ಠಾನಗೊಳಿಸಲು ಉಪನ್ಯಾಸಕರು ಮುತುವರ್ಜಿ ವಹಿಸಬೇಕು. ಹೊಸ ಶಿಕ್ಷಣ ನೀತಿಯಡಿ ಟ್ಯಾಬ್ ಕೊಡುವುದು ಇನ್ಮುಂದೆ ಒಂದು ಪದ್ಧತಿಯಾಗಿ ಉಳಿಯಲಿದೆ ಎಂದರು. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಈಗ ಎ ಗ್ರೇಡ್ ಮಾನ್ಯತೆ ಪಡೆದಿದೆ. ಇನ್ನೆರಡು ಸೈಕಲ್ಗಳನ್ನು ದಾಟಿದರೆ ಈ ಕಾಲೇಜನ್ನು ಸ್ವಾಯತ್ತ ಸಂಸ್ಥೆಯನ್ನಾಗಿ ಮಾಡಲಾಗುವುದು ಎಂದು ಸಚಿವರು ತಿಳಿಸಿದರು. ಭೂಮಿ ವರ್ಗಾವಣೆಗೆ ಒತ್ತು. ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಬೀದರ್ನ ಹಳೆಯ ಕಟ್ಟಡವನ್ನು ಭೂಮಿ ಸೀಮಿತವಾಗಿ ಕಾಲೇಜಿನ ಹೆಸರಿಗೆ ವರ್ಗಾಯಿಸಿಕೊಡಲಾಗುವುದು ಎಂದು ಇದೇ ವೇಳೆ ಸಚಿವರು ಆ ಕಾಲೇಜಿನ ಉಪನ್ಯಾಸಕರಾದ ವಿದ್ಯಾ ಪಾಟೀಲ್ ಹಾಗೂ ಇನ್ನಿತರ ಉಪನ್ಯಾಸಕರ ಮನವಿಗೆ ಪ್ರತಿಕ್ರಿಯಿಸಿದರು. ಮಾಜಿ ಸಚಿವರು ಹಾಗೂ ಬೀದರ್ ಶಾಸಕರಾದ ರಹೀಂ ಖಾನ್ ಅವರು ಮಾತನಾಡುತ್ತಾ, ಮಹಿಳಾ ಕಾಲೇಜಿನ ಕಟ್ಟಡವು 70 ವರ್ಷದಷ್ಟು ಹಳೆಯದಾಗಿದೆ. ಮಳೆಯಿಂದ ಕಟ್ಟಡಗಳು ಸೋರುತ್ತಿವೆ. ಈ ಬಗ್ಗೆ ಉನ್ನತ ಶಿಕ್ಷಣ ಇಲಾಖೆಯಿಂದ ಸಹಾಯ ಸಿಗಬೇಕಿದೆ ಎಂದು ಮನವಿ ಮಾಡಿದರು. ಈ ಸಮಾರಂಭದಲ್ಲಿ ಅಪರ ಜಿಲ್ಲಾಧಿಕಾರಿ ಬಿ ಬಾಬುರೆಡ್ಡಿ, ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಗಡ್ಡೆ ದಿಲೀಪ್, ರವೀಂದ್ರ ಕುಮಾರ್, ರಾಜ್ಕುಮಾರ್ ಅಲುರೆ, ಡಾಕ್ಟರ್ ನವರಂಗ, ಪ್ರೊಫೆಸರ್ ಧನರಾಜ್ ಬಿರದರ್, ಶ್ರೀಕಾಂತ್ ಪಾಟೀಲ್, ಡಾಕ್ಟರ್ ಜಯಶ್ರೀ ಪ್ರಭಾ, ಪ್ರೊಫೆಸರ್ ಶಿವಕುಮಾರ್ ಉಪೆ, ಲಕ್ಷ್ಮೀಕಾಂತ್ ಪಾಂಚಾಳ್, ಅನಿತಾ ಧನ್ಯ ಅವರು ಹಾಗೂ ಕಾಲೇಜಿನ ವಿದ್ಯಾರ್ಥಿಗಳಿದ್ದರು. ಈ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂತಹ ಎಲ್ಲ ಗಣ್ಯರು ಹಾಗೂ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ಧನ್ಯವಾದಗಳು. ಈಗ ಈ ದಿನ ನಮ್ಮ ಬೀದರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಈ ಆವರಣ ನೀತಿಯನ್ನು ತಾವೆಲ್ಲೂ ಬಹಳಷ್ಟು ಆಸಕ್ತಿಯಿಂದ ಮುಂದೆ ಬಂದು ಅನುಷ್ಠಾನವನ್ನು ಮಾಡ್ತಾ ಇದ್ದೀರಾ. ನಮ್ಮೆಲ್ಲ ಟೆಕ್ನಾಲಜಿ, ಡಿಜಿಟಲ್ ಲರ್ನಿಂಗ್ ಎಲ್ಲ ಭಾಳ ನಿಮಗೆ ಸಹಾಯಕಾರಿಯಾಗಿರ್ಬೋದು. ಆಗಿದೆಯಲ್ವಾ? ತಂತ್ರಜ್ಞಾನ ಶಾಶ್ವತವಾಗಿ ಎಲ್ಲ ಬರುವಂಥ ಸರ್ಕಾರನು ಇನ್ನು ಮುಂದಿನ ದಿನದಲ್ಲಿ ಸರ್ಕಾರಿ ಕಾಲೇಜಿನಲ್ಲಿ ಎಲ್ಲರಿಗೂ ಟ್ಯಾಬನ್ನು ಕೊಡುವಂಥದ್ದು ಪದ್ಧತಿ ಆಗಿಬಿಡುತ್ತೆ. ಇದನ್ನೆಲ್ಲ ನೀವು ಶಾಶ್ವತ ಮಾಡ್ಕೊಂಡು ಮಹಿಳಾ ಕಾಲೇಜ್ಗೂ ಬೇಕಾಗಿರುವಂಥ ಅವ್ರಿಗೂ ಏನು ಭೂಮಿ ವರ್ಗಾವಣೆ ಆಗಬೇಕಾಗಿದೆ, ಆ ಭೂಮಿ ವರ್ಗಾವಣೆಯನ್ನು ಪ್ರಾಥಮಿಕ ಮತ್ತು ಜೆಎಂಸಿ ಕನ್ಸ್ಟ್ರಕ್ಷನ್, ಜಿಬ್ರಾನ್ ಅಹಮದ್, ಕ್ಲಾಸ್ 1 ಕಾಂಟ್ರಾಕ್ಟರ್ ಮತ್ತು ಕಾರ್ಯನಿರ್ವಾಹಕ ಅಭಿಯಂತರರು ಸೈಯದ್ ಪೀರ್ ಪಾಷಾ ಅವರಿಗೆ ಮಾನ್ಯ ಸಚಿವರಿಂದ ವೆರಿ ಗುಡ್. ನಿಮ್ಮದೇ ಬರ್ತದೆ ಸರ್, ನಮ್ಮ ಥ್ಯಾಂಕ್ ಯು ಸರ್. ಅಶ್ವಿನಿ ಸರ್, ಗ್ರಂಥಾಲಯ
ಇವತ್ತು ಶಿಕ್ಷಣ ಎಲ್ಲರ ಜೀವನದಲ್ಲಿ ಭಾಳ ಪ್ರಮುಖ ಪಾತ್ರ ವಹಿಸುವಂಥದ್ದಿದೆ. ಶಿಕ್ಷಣ ಸಮಾಜಕ್ಕೆ, ವ್ಯಕ್ತಿಗೆ, ಎಲ್ಲರಿಗೂ ವ್ಯತ್ಯಾಸ ಮಾಡುವಂಥದ್ದು. ಈ ದಿಕ್ಕಲ್ಲಿ ಈ ಸಂಸ್ಥೆ ನಾನು ಕೇಳ್ಪಟ್ಟೆ, ಭಾಳ ಸಂತೋಷ ಆಯಿತು. ದೈಹಿಕವಾಗಿ ಒಂದು ಸ್ವಲ್ಪ ಅಷ್ಟು ಆಕರ್ಷಣೆ ಆಗಿಲ್ಲ, ಎಲ್ಲೋ ಒಂದು ಕಡೆ ಒಂಥರ ಹಾಗೆ ಹೆಚ್ಚಿನ ರೀತಿ ಸುಧಾರಣೆ ಮಾಡಿದಂಥ ರೀತಿಯಲ್ಲಿ ಕಾಣುವಂಥದ್ದಿದೆ. ಆದರೆ ಶೈಕ್ಷಣಿಕವಾಗಿ ನಾನು ಕೇಳ್ಪಟ್ಟೆ, ನ್ಯಾಕ್ ಎ ಗ್ರೇಡಿನ ಅಕ್ರಿಡೇಷನ್ ಪಡ್ಕೊಂಡಿರೋಂಥ ಸಂಸ್ಥೆ ನಮ್ಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು. ಭಾಳ ಮುಖ್ಯ. ಕಡೆಗೆ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಾರೆ, ಗುಣಮಟ್ಟ ಹೇಗಿದೆ ಅನ್ನುವಂಥದ್ದು ಭಾಳ ಮುಖ್ಯವಾದಂಥ ವಿಚಾರ. ಹಾಗಾಗಿ ನಮ್ಮೆಲ್ಲ ಪ್ರಾಧ್ಯಾಪಕರಿಗೆ, ನಮ್ಮ ಪ್ರಾಂಶುಪಾಲರಿಗೆ ನಾನು ಸರ್ಕಾರದ ಪರವಾಗಿಯೂ, ಬೀದರಿನ ಜನತೆಯ ಪರವಾಗಿಯೂ, ವಿದ್ಯಾರ್ಥಿಯರ ಪರವಾಗಿ, ವಿದ್ಯಾರ್ಥಿನಿಯರ ಪರವಾಗಿ ಎಲ್ಲ ಪ್ರಾಧ್ಯಾಪಕರಿಗೆ ಶುಭಾಶಯವನ್ನು ಕೋರಕ್ಕೆ ಇಷ್ಟಪಡ್ತೀನಿ. ಎಸ್ಪೆಷಲಿ ನಮ್ಮ ಹೈದರಾಬಾದ್ ಕರ್ನಾಟಕ ಬೀದರ್ ಡಿಸ್ಟ್ರಿಕ್ನಲ್ಲಿ ವುಮೆನ್ಸ್ ಕಾಲೇಜ್ಗೆ ಸುಮಾರು ಸಮಸ್ಯೆ ಇದೆ. ವುಮೆನ್ಸ್ ಕಾಲೇಜ್ಗೆ ಬಿಲ್ಡಿಂಗ್ ಇಲ್ಲ, ವುಮೆನ್ಸ್ ಕಾಲೇಜ್ಗೆ ಸೋ ಮೆನಿ ಫೆಸಿಲಿಟೀಸ್ ಇಲ್ಲ ಅಂತ ಸುಮಾರು ಸಲ ನನಗೆ ಆ ಥರ ಪ್ರಿನ್ಸಿಪಾಲ್, ಲೆಕ್ಚರರ್ಸ್ ಬಂದಿದ್ದಾರೆ. ಆ ಥರ ಡಿಗ್ರಿ ಕಾಲೇಜ್ನಲ್ಲಿ ಸುಮಾರು ಡೆವಲಪ್ಮೆಂಟ್ ಸಲಹೆಗೆ ದುಡ್ಡು ಬೇಕಂತ ಕೇಳಿದ್ದಾರೆ. ಅದ್ರ ಸಲಹೆಗೆ ನಾನು ಪರ್ಸನಲಿ ರಿಕ್ವೆಸ್ಟ್ ಮಾಡ್ತೀನಿ ಅಶ್ವಥ್ ಸಾಹೇಬರಿಗೆ. ಯಾಕಂದರೆ ಅವರು ಒಂದು ಒಳ್ಳೆ ಮಂತ್ರಿ ಇದ್ದಾರೆ, ಮತ್ತು ಸ್ಟೇಟ್ ಫಾರ್ವರ್ಡ್ ಮತ್ತು ಒಂದು ಬೋಲ್ಡ್ ಮಿನಿಸ್ಟರ್ ಇದ್ದಾರೆ. ಅವರಿಗೆ ನಾನು ಎಸ್ಪೆಷಲಿ ವುಮೆನ್ಸ್ ಕಾಲೇಜ್ ಸಲಹೆಗೆ ನಂದು ರಿಕ್ವೆಸ್ಟ್ ಮತ್ತು ನಾನು ಲೆಟರ್ ಕೊಡ್ಲತ್ತೀನಿ. ಅದು ಕನ್ಸಿಡರ್ ಮಾಡಿ ಅದು ಕ್ಲಿಯರ್ ಮಾಡಬೇಕಂತ ಹೇಳ್ತೀನಿ ಸರ್, ಹೊಸ ಬಿಲ್ಡಿಂಗ್ ಸಲಹೆಗೆ. ಕೋವಿಡ್-19 ಕೊರೋನಾ ವೈರಸ್ ಹರಡುವಿಕೆಯಿಂದ ಕೂಲಿ ಕೆಲಸವಿಲ್ಲದೆ ತೀವ್ರ ಸಂಕಷ್ಟದಲ್ಲಿರುವ ಬಡ ಕೂಲಿ ಕಾರ್ಮಿಕರಿಗೆ ಕಾರ್ಮಿಕ ಇಲಾಖೆ ಸಹಯೋಗದೊಂದಿಗೆ ಬೀದರ್ ನಗರಸಭೆ ಸದಸ್ಯರಾದ ರಾಜಾರಾಮ್ ಚಿಟ್ಟ ಅವರ ನೇತೃತ್ವದಲ್ಲಿ ಹಳೆ ಮೈಲೂರಿನ ಕಾರ್ಮಿಕ ಕಾರ್ಡ್ ಹೊಂದಿರುವ ನೂರಾರು ವಿಶೇಷಚೇತನರು, ವೃದ್ಧರು ಸೇರಿದಂತೆ ಇತರರಿಗೆ ದಸರಾ ಹಬ್ಬದ ನಿಮಿತ್ತ ಆಹಾರ ಧಾನ್ಯದ ಕಿಟ್ ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಬೀದರ್ ನಗರಸಭೆ ಸದಸ್ಯರಾದ ರಾಜಾರಾಮ್ ಚಿಟ್ಟ ಅವರು ಕೋವಿಡ್-19 ಕೊರೋನಾ ವೈರಸ್ ಹರಡುವಿಕೆಯಿಂದ ಕೂಲಿ ಕೆಲಸವಿಲ್ಲದೆ ತೀವ್ರ ಸಂಕಷ್ಟದಲ್ಲಿರುವ ಬಡ ಕೂಲಿ ಕಾರ್ಮಿಕರಿಗೆ ಕಾರ್ಮಿಕ ಇಲಾಖೆಯ ಸಹಯೋಗದೊಂದಿಗೆ ಹಳೆ ಮೈಲೂರಿನ ಲೇಬರ್ ಕಾರ್ಡ್ ಹೊಂದಿರುವ ನೂರಾರು ವಿಶೇಷಚೇತನರು, ವೃದ್ಧರು ಸೇರಿದಂತೆ ಇತರರಿಗೆ ದಸರಾ ಹಬ್ಬದ ನಿಮಿತ್ತ ಆಹಾರ ಧಾನ್ಯದ ಕಿಟ್ ವಿತರಣೆ ಮಾಡಲಾಗಿದೆ ಎಂದರು. ಈ ಕಾರ್ಯಕ್ರಮದಲ್ಲಿ ಮಹಿಳೆಯರು, ಮಕ್ಕಳು, ಯುವಕರು ಇದ್ದರು. ನೋಡ್ರಿ ನಾಡಿನ ಸಮಸ್ತ ಜನತೆಗೆ ದಸರಾ ಹಬ್ಬದ ಶುಭಾಶಯಗಳು. ಈ ಸುಮಾರು ದಿವಸದಿಂದ ಕೋವಿಡ್ನಿಂದ ಬಡ ಜನರು, ಕೂಲಿ ಕಾರ್ಮಿಕರು ಕೆಲಸ ಇರಲಾರ್ದೆ ಪರದಾಡ್ತಾ ಇದ್ದರು. ಆ ಕಾರಣದಿಂದ ಸರ್ಕಾರ ಕಿಟ್ ವಿತರಣೆಯನ್ನು ಬಡವರಿಗೆ ಲೇಬರ್ ಕಾರ್ಡ್ ಮುಖಾಂತರ ಕೊಡಬೇಕಂತ ಮಾಡಿ ಸಲುವಾಗಿ ಹಬ್ಬದ ನಿಮಿತ್ತ ಎಲ್ಲ ಬಡ ಜನರಿಗೆ, ಲೇಬರ್ ಕಾರ್ಡ್ ಹೊಂದಿದವರಿಗೆ ಈ ಕಿಟ್ ವಿತರಣೆಯನ್ನು ಇವತ್ತು ಮಾಡ್ತಾಯಿದ್ದೀವಿ. ಇದರದ ಸದುಪಯೋಗನ ಎಲ್ಲ ಕೂಲಿ ಕಾರ್ಮಿಕರು ಪಡ್ಕೊಳ್ಬೇಕು ಮತ್ತು ಹಬ್ಬವನ್ನು ಒಳ್ಳೆಯ ರೀತಿಯಲ್ಲಿ ಆಚರಣೆಯನ್ನು ಮಾಡಬೇಕು ಅಂಥೇಳಿ ನಾನು ಅವರಿಗೆ ದಸರಾ ಹಬ್ಬದ ಇನ್ನೊಂದು ಸರಿ ಶುಭಾಶಯನ ಕೋರಿ ನಾಡಿನ ಸಮಸ್ತ ಜನತೆಗೆ ದಸರಾ ಹಬ್ಬದ ಶುಭಾಶಯನ ಕೋರಿ. ಬೀದರ್ ದಕ್ಷಿಣ ಕ್ಷೇತ್ರ ವ್ಯಾಪ್ತಿಯ ಅಷ್ಟೂರು ಗ್ರಾಮದಲ್ಲಿ ನವರಾತ್ರಿ ನಿಮಿತ್ತವಾಗಿ ನಡೆದ ನವರಾತ್ರಿ ಪೂಜಾ ಕಾರ್ಯಕ್ರಮ ಹಾಗೂ ಭವಾನಿ ಮಾತೆಯ ಮೂರ್ತಿ ಸ್ಥಾಪನೆ ಕಾರ್ಯಕ್ರಮದಲ್ಲಿ ಜೆಡಿಎಸ್ ಶಾಸಕಾಂಗ ಪಕ್ಷದ ಉಪನಾಯಕರಾಗಿರುವ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಬಂಡಪ್ಪ ಕಾಶಂಪುರ್ ಅವರು ಪಾಲ್ಗೊಂಡಿದ್ದರು. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.